ಒಂದೊಂದ್ ಕಡೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಲವು ಸಲಹೆಗಳನ್ನ ಕೊಟ್ಟು ಸುಗ್ರೀವಾಜ್ಞೆಗೆ ಅನುಮೋದನೆಯನ್ನ ನೀಡಿದ್ದಾರೆ ರಾಜ್ಯಪಾಲರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಪ್ರಯತ್ನ ಪಟ್ಟಿತ್ತು. ಈ ಹಿಂದೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ರು. ಕೆಲವು ವಿಚಾರಗಳನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡಿದ್ದರು. ನೀವು 5 ಲಕ್ಷ ರೂಪಾಯಿ ದಂಡ ಅಂತ ಹೇಳ್ತೀರಾ, ಬಟ್ 3 ಲಕ್ಷ ತನಕ ಮಾತ್ರ ಕೊಡೋಕೆ ಅವಕಾಶ ಇರುವಂಥದ್ದು. 3 ಲಕ್ಷಕ್ಕೆ 5 ಲಕ್ಷ ದಂಡ ಇದು ಯಾವ ರೀತಿ ಅನ್ನುವಂಥದ್ದು. 10 ವರ್ಷಗಳ ಜೈಲು ಶಿಕ್ಷೆಯ ವಿಚಾರವಾಗಿನೂ ಕೂಡ ಅವರು ಇದು ಲಾಜಿಕ್ ಇದೆಯಾ ಇದರಲ್ಲಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದರು. ಆಮೇಲೆ ಸಾಲ ಪಡೆದಂಥವರಿಗೆ ನೀವು ಹೌದು ಇದು ಇದ್ರ ಮುಖ್ಯವಾಗಿ ರಕ್ಷಣೆ ಕಾನೂನಾತ್ಮಕವಾಗಿ, ಸಾಲ ಕೊಟ್ಟಂತವ್ರಿಗೇನು ಲಾಂಗ್ ಟರ್ಮ್ ಅಲ್ಲಿ ಸಮಸ್ಯೆ ಆಗಲ್ವಾ ಅನ್ನುವಂಥದ್ದೆಲ್ಲ ಪ್ರಶ್ನೆಗಳನ್ನ ಮಾಡಿದ್ರು ರಾಜ್ಯಪಾಲರು. ಈಗ ಸರ್ಕಾರ ಕೆಲ ಬದಲಾವಣೆಗಳನ್ನ ಮಾಡಿ ಮತ್ತೆ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ಕಳಿಸ್ಕೊಟ್ಟಿತ್ತು ರಾಜ್ಯಪಾಲರಿಗೆ. ಈಗ ರಾಜ್ಯಪಾಲರು ಹಲವು ಸಲಹೆಗಳನ್ನ ಕೊಟ್ಟು ಅನುಮೋದನೆಯನ್ನ ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಅಧಿವೇಶನದಲ್ಲಿ ವಿಚಾರವನ್ನ ಚರ್ಚಿಸುವಂತೆ ರಾಜ್ಯಪಾಲರು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೊಸ ಡ್ರಾಫ್ಟ್ ನಲ್ಲಿ ಏನಿದೆ, ಈ ಮುಖೇನವಾಗಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಅಥವಾ ಅವರು ಕೊಡ್ತಾ ಇದ್ದಂತ ಕಿರುಕುಳಕ್ಕೆ ಏನಾದ್ರೂ ತೆರೆ ನಾವು ನಿರೀಕ್ಷೆ ಮಾಡಬಹುದಾ? ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಏನ್ ಕತೆ ಈಗ ಹೊಸ ಡ್ರಾಫ್ಟ್ ನಲ್ಲಿ ಇರುವಂತದ್ದು ಏನೇನು ಉಲ್ಲೇಖ, ಮತ್ತೆ ಇದು ಅಧಿವೇಶನದಲ್ಲೂ ಕೂಡ ಡಿಸ್ಕಷನ್ ಮಾಡಿ ಇದ್ರ ಬಗ್ಗೆ ಅನ್ನುವಂತೆಲ್ಲ ಸಲಹೆ ಇದೆ, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಮಾಲ್ತೇಶ್, ಹಲವು ಅಡೆತಡೆಗಳ ಬಳಿಕ ಇದೀಗ ಅಂತೂ ಇಂತೂ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅನುಮೋದನೆಯನ್ನು ಹಾಕಿದ್ದಾರೆ. ಕಳೆದ 2 ದಿನಗಳ ಹಿಂದೆ ರಾಜ್ಯಪಾಲರ ಅಂಕಿತಕ್ಕೆ 2ನೇ ಬಾರಿಗೆ ರಾಜ್ಯ ಸರ್ಕಾರ ಈ ಒಂದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಯ ಡ್ರಾಫ್ಟ್ ಅನ್ನ ಕಳಿಸಿಕೊಟ್ಟಿತ್ತು. ಅದರಲ್ಲಿ ರಾಜ್ಯಪಾಲರು ಸೂಚಿಸಿದಂತಹ ಅಂಶಗಳನ್ನ ಯಾವುದೇ ರೀತಿಯ ಬದಲಾವಣೆ ಮಾಡಿದೆಯೇ ಈ ಒಂದು ಸುಗ್ರೀವಾಜ್ಞೆ ಜಾರಿಗೊಳಿಸಲೇಬೇಕಂತ ಅನಿವಾರ್ಯತೆ ಏನು ಎಂಬುದನ್ನ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ರಾಜ್ಯ ಸರ್ಕಾರದ ಪರವಾಗಿ ಮಾಡಿದ್ರು. ಇದೀಗ ಅದಕ್ಕೆ ಕನ್ವಿನ್ಸ್ ಆಗಿರುವಂತಹ ರಾಜ್ಯಪಾಲರು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ತಮ್ಮ ಅನುಮೋದನೆಯನ್ನು ಹಾಕಿದ್ದಾರೆ. ಆದ್ರೆ ಒಂದಷ್ಟು ಅಂಶಗಳ ಸಲಹೆಯನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಸಾಲ ಪಡೆದವರ ಬಗ್ಗೆ ಹೇಗೆ ಸರ್ಕಾರ ಕಾಳಜಿಯನ್ನು ವಹಿಸುತ್ತೋ ಅದೇ ರೀತಿಯಲ್ಲಿ ಸಾಲ ಕೊಡುವಂತಹ ಸಂಸ್ಥೆಗಳ ಕಾಳಜಿಗೂ ಕೂಡ ಸರ್ಕಾರ ಬದ್ಧವಾಗಿರಬೇಕು. ಈ ನಿಟ್ಟಿನಲ್ಲಿ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಯಾವುದೇ ರೀತಿಯಲ್ಲಿ ಎರಡೂ ಬದಿಯ ಸಾಲ ಕೊಟ್ಟವರು ಮತ್ತು ಸಾಲ ಪಡೆದವರು ಇಬ್ಬರಿಗೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಈ ಸುಗ್ರೀವಾಜ್ಞೆಯನ್ನ ಜಾರಿಗೆ ತನ್ನಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಉಳಿದಂತಹ ನಿಬಂಧನೆಗಳೇನಿದಾವೆ ಅದನ್ನ ಕಾನೂನುಬದ್ಧವಾಗಿ ನಿರ್ವಹಿಸಬೇಕು ಮತ್ತು ಸಾಲ ಪಡೆದವರ ಹಿತರಕ್ಷಣೆ ಮಾಡುವಂತಹ ಜೊತೆಗೆ ಸಾಲ ಕೊಟ್ಟಂತಹ ಸಂಸ್ಥೆಗಳಿಗೂ ಕೂಡ ಯಾವುದೇ ರೀತಿಯ ಕಾನೂನಾತ್ಮಕವಾದಂತಹ ಅಡೆತಡೆಗಳು ಆಗಬಾರದು ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರು ಸೂಚನೆಯನ್ನ ಕೊಟ್ಟು ತಮ್ಮ ಅನುಮೋದನೆಯನ್ನು ಹಾಕಿದ್ದಾರೆ. ಜೊತೆಗೆ ಈ ಮುಂಬರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚಿಸುವುದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತಹ ರಾಜ್ಯಪಾಲರು ಮುಂದೆ ಬರೆದು ಅದನ್ನ ಕಾನೂನು ಪ್ರಕಾರವೇ ಈ ಸುಗ್ರೀವಾಜ್ಞೆ ಜಾರಿಯಾಗಲಿ, ಯಾವುದೇ ರೀತಿಯ ಅನಗತ್ಯ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಇದೀಗ ರಾಜ್ಯದಲ್ಲಿ ಈ ಕ್ಷಣದಿಂದಲೇ ಈ ಮೈಕ್ರೋ ಫೈನಾನ್ಸ್ ಸಾಲ ವಸೂಲಾತಿಯ ಒತ್ತಡದ ತಂತ್ರಗಳನ್ನ ಕೆಲವು ಸಂಸ್ಥೆಗಳು ಔಟ್ಸೋರ್ಸಿಂಗ್ ಮೂಲಕ ಏನು ಸಾಲ ಪಡೆದವರ ಮೇಲೆ ಹೇರ್ತಾ ಇದ್ದಾವೆ ಅಂತದಕ್ಕೆ ತಡೆ ಒಡ್ಡುವಂತ ಒಂದಷ್ಟು ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗಬಹುದು. ಈಗ ಡಿವೈಎಸ್ಪಿ ಮಟ್ಟದ ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರಿಗಳು ಸುಮೋಟೋ ಕೇಸನ್ನ ದಾಖಲಿಸಬಹುದು ಮತ್ತು ಅಕಸ್ಮಾತ್ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯ ಪ್ರಮಾಣ ಕೂಡ 10 ವರ್ಷ ಜೈಲು ಶಿಕ್ಷೆ, 5 ಲಕ್ಷದವರೆಗೆ ದಂಡವನ್ನು ವಿಧಿಸುವಂತಹ ಅವಕಾಶ ಇದೀಗ ಸರ್ಕಾರದ ಕೈಯಲ್ಲಿದೆ. ಮತ್ತು ಸಾಲ ಪಡೆದವರು ಸಾಲ ಕೊಟ್ಟವರು ಇಬ್ಬರ ನಡುವೆ ಒಂದು ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೂ ಕೂಡ ಸರ್ಕಾರ ಮುಂದುವರೆದು ಇದರಲ್ಲಿ ಓಂಬುಡ್ಸ್ಮನ್ ನೇಮಕವನ್ನು ಕೂಡ ಮಾಡಬಹುದು. ಈ ಎಲ್ಲ ಅವಕಾಶವನ್ನ ಸರ್ಕಾರ ಇಟ್ಕೊಂಡಿದೆ. ಜೊತೆಗೆ ಸಂಜೆ 6 ಗಂಟೆಯ ಬಳಿಕ ಸಾಲ ವಸೂಲಾತಿಗೆ ಯಾವುದೇ ರೀತಿಯ ಒತ್ತಡ ತಂತ್ರಗಳನ್ನ ಬಳಸಬಾರದು, ಮಾನಸಿಕ ಕಿರುಕುಳಗಳನ್ನ ಕೊಡಬಾರದು ಅನ್ನುವಂತಹ ಎಲ್ಲ ಅಂಶಗಳು ಕೂಡ ಇದೀಗ ಸುಗ್ರೀವಾಜ್ಞೆಯಲ್ಲಿ ಅಡಕವಾಗಿದೆ. ಈ ಕಾರಣಕ್ಕೋಸ್ಕರ ಕಳೆದ 16 ದಿನಗಳಿಂದ ನಿರಂತರವಾಗಿ ರಾಜ್ಯದಲ್ಲಿ ಅವಾನವೀಯ ಘಟನೆಗಳು ನಡೆದಿತ್ತು, ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದ್ವು. ಇದೆಲ್ಲವನ್ನು ಕೂಡ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಾಕಷ್ಟು ಕ್ರಮ ವಹಿಸಿದ್ರು ಕೂಡ ಕೆಲವೊಂದಿಷ್ಟು ಅನಗತ್ಯವಾದಂತಹ ಇರುಸು ಮುರುಸು ಆಗುವಂತಹ ಪ್ರಕರಣಗಳು ಕೂಡ ನಡೆದಿತ್ತು. ಇದೆಲ್ಲದಕ್ಕೂ ಕೂಡ ಇದೀಗ ಸುಗ್ರೀವಾಜ್ಞೆಯ ಮೂಲಕ ಒಂದಷ್ಟು ಲಗಾಮ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುವಂತ ಸಾಧ್ಯತೆ ಇದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಸನ್ನ.